Sagar, you have to take responsibility of vlogging and trying to cover every time when I am busy. You're always busy. ಮತ್ತು ನಾನೇ ಕೊಡು ಇವಾಗಿಂದನೇ ಮಾಡ್ತೀನಿ. Take an oath. Tell. I pledge. You pledge to vlog everything when I am not available. ಎಲ್ಲ ಹೆಣ್ಮಕ್ಳಿಗೂ, ಆಂಟಿಗಳಿಗೆ, ಅಜ್ಜಿಗಳಿಗೆ, ಎಲ್ಲ ಹುಡುಗಿಯರಿಗೆ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. Thankfully, mom has sent night dinner also. She's made some curry and chapati. Sorted. ತಕ್ಷಣ ಏನೋ ಒಂದು ಹೇಳ್ತಾರಪ್ಪ. ಹ್ಯಾಪಿ ಟೀಚರ್ಸ್ ಡೇ. ಥ್ಯಾಂಕ್ ಯು. ಏನು ಹೇಳ್ತಾ ಇದ್ರಿ ನೀವು? ಯಾವಾಗ? ಇವಾಗ ನಮ್ಮ ಮನೆ ತಕ್ಷಣ ಏನೋ ಹೇಳಿದ್ರಲ್ಲ. ಚುಕ್ಕೆ ಇಟ್ಕೊಂಬ ಅಂದೆ. ಅಯ್ಯೋ ಇಟ್ಕೊಳ್ಳೋಣ. ನಮ್ಮ ದೊಡ್ಡಮ್ಮ ಇಲ್ಲಿದ್ದಾರೆ. ಏನೋ ಪ್ರಿಪ್ರೇಷನ್ ನಮ್ಮ ದೊಡ್ಡಪ್ಪ ಇಲ್ಲಿದ್ದಾರೆ. ಅಲ್ಲ ಕಣೋ. ಇಲ್ಲೇ ನೈಟ್ ಬಂದ್ಬಿಟ್ಟು ಜೋರಾಗಿ ಹೇಳಿ. ಇಲ್ಲೇ ನೈಟ್ ಇದ್ಬಿಟ್ಟು ಆರಾಮ್ಸೆ ಇರ್ಬೇಕಾಯ್ತಾ? ಎಲ್ಲ ಕೆಲ್ಸಗಳು ಮುಗಿಸ್ಕೊಂಡು ಅಲ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲಿರೋ ಬದಲು ಇಲ್ಲೇ ಆಯ್ತು ಇರೋಣ. ನಿಮ್ಗೆ ಇಷ್ಟು ಟೆನ್ಷನ್ ಇರಲ್ವಲ್ಲ ಅಲ್ವಾ? ಹೋಗ್ಬೇಕು ಬರಬೇಕು ಟೈಮ್ ಟೆನ್ಷನ್ ಇರಲ್ವಲ್ಲ. ಹೌದು, ಅಶ್ವಾಗ್ತಾ ಇದೆ. ನಮ್ಮನೆ ಸೂಪರ್ ವುಮೆನ್ ಎಷ್ಟು ವೆರೈಟೀಸ್ ಮಾಡಿದ್ದಾರೆ ಆಲ್ರೆಡಿ. ನಾವು ತಲೆ ಸ್ನಾನ ಮಾಡ್ಕೊಂಡು ಬರೋಕ್ಕೆ ಇಷ್ಟು ಲೇಟ್ ಮಾಡ್ತೀವಿ. ಸೊ ಸ್ಮಾಲ್ ಗ್ಲಿಮ್ಸ್ ಏನು ಅಂದರೆ, ಇವತ್ತು ನಮ್ಮ ಮನೆಗೆ ಬಂದಿದ್ದೀವಿ ನಾನು ಮತ್ತು ಸಾಗರ್. ಏನಕ್ಕೆ ಅಂದರೆ ಇವತ್ತು ನಮ್ಮ ಮನೇಲಿ ನನಗೆ ನಮ್ಮ ಕಡೆ ಒಂದು ರಿಚುವಲ್ ಇದೆ, ಒಡಬಾಲು ಅಂದ್ಬಿಟ್ಟು. ಸೊ ಮದುವೆ ಆದಮೇಲೆ 3 ಇಯರ್ಸ್ ಇಲ್ಲ 5 ಇಯರ್ಸ್ಗೆ ಒಡಬಾಲ್ ಕಟ್ತಾರೆ ಪೇರೆಂಟ್ಸ್ ಹೋಮಿಂದ. ಸೊ ವಿ ಹ್ಯಾವ್ ಕಮ್ ಹಿಯರ್, ದಟ್ ಈಸ್ ದ ರಿಚುವಲ್. We both are super hungry and yeah, I will try to vlog. Sagar, you have to take responsibility of vlogging and trying to cover every time when I am busy. You're always busy. ಮತ್ತು ನಾನೇ ಕೊಡು ಇವಾಗಿಂದನೇ ಮಾಡ್ತೀನಿ. Take an oath. Tell. I pledge. You pledge to vlog everything when I am not available. Mama. Okay? separate piece ಇಡಬೇಕಾ? ఇంకా ఏం చేస్తాండమ్మా? అన్ని అయిపోయామ్మా. ఈ కవర్లో దాంట్లో పెడితే బ్యాగ్ కావాల్సింది మనమాట. ಹೌಸ್ ದ ವೆಡ್ಡಿಂಗ್ ಅಥೋ ಫೆಸ್ಟಿವ್ ವೈಬ್ಸ್ ಚೆನ್ನಾಗಿದೆ. ಫುಲ್ ಎಲ್ಲ ಪ್ಯಾಕ್ ಆಗಿದೆ. ಪ್ಯಾಕ್ ಮಾಡ್ತಾ ಇದ್ದಾರೆ. ಎಲ್ಲ ಗೌರಿ ಹಬ್ಬಕ್ಕೆ ವೆರೈಟಿ ಫ್ಲವರ್ಸ್ ಇದೆ ಇಲ್ಲಿ. ನಮ್ಮ HSR ಲೇಔಟಲ್ಲಿ ಮಡಿವಾಳದಲ್ಲೆಲ್ಲ ತುಂಬ ಜಾಸ್ತಿ, ಅದಕ್ಕೆ ಎಲ್ಲ ನಾವು ಒಂದೇ ಹತ್ರ ತರಿಸಿದ್ವಿ. ಸೊ ಇವಾಗ ವಿ ಲೆಫ್ಟ್ ಫ್ರಮ್ ಮೈ ಪೇರೆಂಟ್ಸ್ ಹೋಮ್. ಇವತ್ತು ನನಗೆ ಮಡ್ಲಕ್ಕಿ ತುಂಬಿದ್ರು. ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ ವಡ್ಬಾಲು ಅಂತಾರೆ, ಅಂದರೆ ವಡಬಿಯಂ ಅಂತಾರೆ. ಸೊ ವೇರ್ ಎವ್ರಿ ಮ್ಯಾರಿಡ್ ವುಮೆನ್ 3 to 5 years ಶಿ ವಿಲ್ ವಿಸಿಟ್, 3 ಇಲ್ಲ 5 ಇಯರ್ಸ್ಗೆ ಶಿ ವಿಲ್ ವಿಸಿಟ್ ಹರ್ ಪೇರೆಂಟ್ಸ್ ಹೋಮ್. ಆ್ಯಂಡ್ ಅವಾಗ ಪೇರೆಂಟ್ಸ್ ಹೋಮಲ್ಲಿ ಇಟ್ಸ್ ಲೈಕ್ ಅ ರಿಚುವಲ್, ಲೈಕ್ ಮತ್ತೆ ನಾನು ಐ ಆಮ್ ಸೆಂಡಿಂಗ್ ಯು ಟು ಯೋರ್ ಇನ್ ಲಾಸ್ ಪ್ಲೇಸ್ ಅಂದ್ಬಿಟ್ಟು ದೇವರಿಗೆ ಸೀರೆ ಇಟ್ಟು, ಆಮೇಲೆ ನನಗೆ ಸೀರೆ ಎಲ್ಲ ಕೊಟ್ಟು, ಆಮೇಲೆ ಒಂಚೂರು ರಿಚುವಲ್ಸ್ ಇದೆ. ಸೊ ವಿ ಫಿನಿಶ್ ದ್ಯಾಟ್. ಮೈ ಮಾಮ್ ಹ್ಯಾಡ್ ಟು ಡೂ ಇಟ್ 3 ಇಯರ್ಸ್ಗೆ, ಬಟ್ ಮೈ ಗ್ರ್ಯಾಂಡ್ ಮಾಮ್ ಎಕ್ಸ್ಪೈರ್ಡ್. ಸೊ ವಿ ಡಿಡ್ ಇಟ್ ಫಾರ್ 5 years. I mean before 5. So ivaga we finished that and now we are on our way back home. I have to go back home. I will change into my comfy clothes and then ನಮ್ಮ ಅಮ್ಮ ಏನೇನು ಕೊಟ್ಟಿದ್ದಾರೋ ಎಲ್ಲ I have to keep it in its place and then have some editing work to do. After that I have to we have to go get ಗೌರಿ and ಗಣೇಶ ನಮ್ಮ ಮನೆಗೆ. ಸೊ ಅದಕ್ಕೆ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕು ನಾಳೆ ಬೆಳಿಗ್ಗೆ ಪೂಜೆಗೆ. ಲಾಡ್ ಆಫ್ ಥಿಂಗ್ಸ್.
Thankfully, mom has sent night dinner also. She's made some curry and chapati. Sorted. So, yeah, that work is done. Yeah, ashte. This is the update. Yeah. ನಾಯಿ ಮರಿ ಥರ ಮಾಡ್ಬೇಕು. ನಮ್ಮ ಮನೆ ಬಾಹುಬಲಿ. ಬೇಗ ನಾನು ಎತ್ಕೊಂಡ್ ಬರ್ತೀನಿ ಅದು. ಬೀಗ ಹೆಂಗೆ ಹಾಕ್ತೀಯಾ? ಹಾಯ್ ಹೇಳು. ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವಾಗ ನಮ್ಮನೆ ಪೂಜೆ ಎಲ್ಲ ಆಯಿತು, ನಮ್ಮನೇಲಿ ಎಲ್ಲ ಆಯಿತು. ಸೊ ಇವಾಗ ವಿ ಆರ್ ಗೋಯಿಂಗ್ ಟು ಮೈ ಪೇರೆಂಟ್ಸ್ ಹೋಮ್ ಆ್ಯಂಡ್ ದಿಸ್ ಇಸ್ ಮೈ ನ್ಯೂ ಔಟ್ಫಿಟ್. ಇಟ್ಸ್ ಸೋ ಬ್ಯೂಟಿಫುಲ್. ಈ ಸತಿ ಸಾರಿ ಬೆಳಿಗ್ಗೆನೆ ಪೂಜೆಗೆ ಹಾಕ್ಕೊಂಡ್ಬಿಟ್ಟೆ. ಸೊ ಇವಾಗ ಗೌನ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಯು ಆರ್ ವೇರಿಂಗ್ ಬ್ಲೂ ಆ್ಯಂಡ್ ಐ ಆಮ್ ವೇರಿಂಗ್ ಪಿಂಕ್. ನೈಸ್. ಓಕೆ, ಸೊ ನಾನು ಈ ಫೆಸ್ಟಿವ್ ವ್ಲಾಗ್ ಮಾಡ್ತಾ ಇದ್ದೀನಿ. ನಿನ್ನೆ ಬಂದುಬಿಟ್ಟು ನಮ್ಮ ಮನೇಲಿ ವಡಬಿಯಮ್ ಇತ್ತಲ್ಲ, ಸೊ ಅದಕ್ಕೆ ನಾನು ಫುಲ್ ಡೇ ಸ್ಯಾರಿಯಲ್ಲೇ ಇದ್ದೆ. ಸೊ ಐ ಮೋಸ್ಟ್ಲಿ ಮೈ ಚೇಂಜ್ ಮತ್ತೆ ಸ್ಯಾರಿಗೆ, ಏನಕ್ಕೆ ಅಂದರೆ ರಿಲೇಟಿವ್ಸ್ ಮನೆಗೆ ಹೋಗಬೇಕು, ಬಾಗ್ನ ಕೊಡಬೇಕು, ಸ್ಯಾರಿ ಈಸ್ ಈಸಿಯರ್ ಅಂದ್ಬಿಟ್ಟು. ಬಟ್ ಹೊಸ ಬಟ್ಟೆ ತೊಗೊಂಡಿದ್ದೀನಿ ಅಂದ್ಬಿಟ್ಟು ಐ ಆಮ್ ಜಸ್ಟ್ ವೇರಿಂಗ್ ಇಟ್. ಯಾ, ಆ್ಯಂಡ್ ಗೈಸ್, ದಿಸ್ ಇಸ್ ಮೈ ಫೇವ್ರೆಟ್ ನೆಕ್ಲೆಸ್. ಏಕೆಂದರೆ ಇದು ನಾನು ಫಸ್ಟ್ ಗೋಲ್ಡ್ ಡೈಮಂಡ್ ಇನ್ವೆಸ್ಟ್ಮೆಂಟ್ ಮಾಡಿರೋದಂದ್ರೆ ಇದ್ರ ಮೇಲೆ. ಸೊ ಇಟ್ಸ್ ವೆರಿ ವೆರಿ ಪ್ರೆಷಿಯಸ್ ಫಾರ್ ಮೀ. ಹೌ ಇಸ್ ಇಟ್? This is precious than me. ಯಾ. ಹಬ್ಬಕ್ಕಿನ್ನ ಯಾರು ಈ ಥರ ಹಾಡೆಲ್ಲ ಹಾಕ್ತಾರೆ? ಹಾಂ, FM ಅವರು ಪಾಪ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಚೇಂಜ್ ಮಾಡಿವಾಗ ನಾಳೆಯಿಂದ 91.9 ಹೇಳ್ತೀನಿ. 91.9 ಅದು 91.9 ಇದ್ದಿದ್ದು ಅವ್ರಿಗೂ ಹೇಳ್ತೀನಿ. ಏಕದಂತಾಯ ಅಂತ ಹೇಳ್ತೀನಿ. ಓಕೆನಾ? ಹೌದು, ಹಬ್ಬದ ಟೈಮಲ್ಲಿ ಬರೀ ಹಬ್ಬದ ಹಾಡು ಹಾಡು. ಓಕೆನಾ? ಈ ಕಡೆ ಒಂದ್ಸತಿ ನಿನ್ನ ಫೇಸ್ ತೋರಿಸು, ವಿಶ್ ಮಾಡಿ ಎಲ್ರಿಗೂ. ಹ್ಯಾಪಿ ಗೌರಿ ಗಣೇಶ ಫೆಸ್ಟಿವಲ್ ಫಾರ್ ಎವ್ರಿವನ್. ಯಾಕೆ ಹಿಂಗೆ ಹೇಳ್ತೀಯ ನೀನು? ಇವತ್ತು ಗೌರಿ ಹಬ್ಬ, ನಾಳೆ ಗಣೇಶ ಹಬ್ಬ, ಇವತ್ತು ಗೌರಿ ಹೇಳು. ಎಲ್ಲ ಹುಡುಗಿರಿಗೂ ಎಲ್ಲ ಹೆಣ್ಮಕ್ಳಿಗೂ ಅಂತ ಹೇಳು. ಎಲ್ಲ ಹೆಣ್ಮಕ್ಳಿಗೂ, ಆಂಟಿಗಳಿಗೆ, ಅಜ್ಜಿಗಳಿಗೆ, ಎಲ್ಲ ಹುಡುಗಿರಿಗೆ ಗೌರಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ವೆಲ್ಕಮ್. ಡೆಕೋರೇಟಿಂಗ್ ನಮ್ಮನೆ ಗಣಪತಿ. బాగుంది మమ్మీ కదా? నువ్వు చిన్నగానే ఇప్పుడు ఇదన్నీ అమ్ముకోతావా పెట్టిస్తావా? బాగుంటుంది. ఓకే, చుట్టూ అన్నీను ఇట్లా ఇప్పుడే నెక్లెస్ అంత పెట్టి చిక్కాను ఇస్తాను. ఓకే, బాగుంది. దీనికి చాలా ఎక్కువ వేసేగా బయట. అయ్యో పడిపోతుంది. అవునా? ఇచ్చేటప్పుడు ఇదన్నీ తీసుకురాదమ్మా. నేను ఇస్తారా? నేను ಮತ್ತೆ ಹಾಯ್. ಆ್ಯಸ್ ಯೂಶುವಲ್ ಟ್ರಾಫಿಕ್, ವಾಟ್ ಅ ಲಾಂಗ್ ಡೇ. ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಟೈಮ್ ನೋಡಿ, ಇಟ್ಸ್ 11:22 ಆ್ಯಂಡ್ ದ ಟ್ರಾಫಿಕ್ ಇಸ್ ಕ್ರೇಜಿ. ಬೆಂಗಳೂರಲ್ಲಿ ಯಾವ ಟೈಮ್ ಆದ್ರೇನು ಯಾವಾಗಲೂ ಟ್ರಾಫಿಕ್ ಇರುತ್ತೆ. ಬೈ ದ ಟೈಮ್ ವಿ ಗೋ ಆ್ಯಂಡ್ ವಿ ಗೆಟ್ ಚೇಂಜ್ ಟು ನೈಟ್ ಡ್ರೆಸ್ ಆ್ಯಂಡ್ ಸ್ಲೀಪ್,
exhausted. ಸೊ ಇವತ್ತು ವ್ಲಾಗಿಂಗ್ ಒಂಚೂರು ಫ್ಲಾಪ್ ಆಯಿತು. ಏನಕ್ಕೆ ಅಂದರೆ ಐ ವೆಂಟ್ ಹೋಮ್. ಮನೇಲಿ ಸೋ ಮೆನಿ ಥಿಂಗ್ಸ್ ವಿ ವರ್ ಡೂಯಿಂಗ್, ಫಾರ್ಗಾಟ್ ಟು ವ್ಲಾಗ್. ಮತ್ತು ಅಜ್ಜಿ ಮನೆಗೆ ಹೋದೆ, ಒಂಚೂರು ಕ್ಯಾಮ್ರಾ ತೆಗೆದು ಕ್ಲಿಪ್ಸ್ ತೊಗೊಂಡೆ, ಲೈಕ್ 5 minutes ತೊಗೊಂಡಿಲ್ಲ. ಆ್ಯಂಡ್ ದೆನ್ ಐ ವಾಸ್ ಲೈಕ್ ಓಕೆ ನಾವು ಐ ಹ್ಯಾವ್ ಟು ಟಾಕ್ ಅಂದ್ಬಿಟ್ಟು. ಆಮೇಲೆ ಮತ್ತೆ ಬಂದಮೇಲೆ ಐ ವೆಂಟ್ ಟು ಮೈ ಪಿನ್ನೀಸ್ ಹೋಮ್. ಅದಾದಮೇಲೆ ಐ ವೆಂಟ್ ಟು ಮೈ ಮಾಮಾಸ್ ಹೋಮ್. ತುಂಬ ಮನೆಗಳಿಗೆ ಹೋದೆ. ಐ ಕುಡಂಟ್ ರೆಕಾರ್ಡ್ ಎನಿಥಿಂಗ್. ಐ ಆ್ಯಕ್ಚುಲಿ ಥಾಟ್ ಐ ಕ್ಯಾನ್ ಡೂ ಇಟ್, ಬಟ್ ಇಟ್ ವಾಸ್ ಟೂ ಟೈರಿಂಗ್, ಟೂ ಹೆಕ್ಟಿಕ್. ಎಲ್ಲ ಕಡೆ ಬಾಗ್ನ ತೊಗೊಂಡು ಹೋಗೋಕ್ಷತ್ರದಲ್ಲಿ ಐ ಕುಡಂಟ್ ಕ್ಯಾರಿ ಮೈ ಕ್ಯಾಮ್ರಾ ಎವ್ರಿವೇರ್. ಬಟ್ ಯಾ, ನಾಳೆ ಗಣೇಶ ಹಬ್ಬ ಆ್ಯಂಡ್ ಎಲ್ಲ ಮನೆಗಳು ಇವತ್ತೇ ಆಗೋಯ್ತು. ಐ ಕಾಂಟ್ ಟ್ರಾವೆಲ್ ಆಲ್ ದ ವೇ. ಇಟ್ಸ್ ಸೋ ಹೆಕ್ಟಿಕ್. ಈ ಟ್ರಾಫಿಕಿಂದ ಕ್ರೇಜಿ ಆಗಿದೆ. ಇಟ್ಸ್ 11:30 ಬಟ್ ಟ್ರಾಫಿಕ್ ಇಸ್ ಕ್ರೇಜಿ. ನಾನು ಆಲ್ರೆಡಿ ಬಟ್ಟೆ ನಮ್ಮ ಮಮ್ಮಿ ಮನೇಲೇ ಚೇಂಜ್ ಮಾಡಿಬಿಟ್ಟೆ ಬಿಕಾಸ್ ಐ ರಿಯಲಿ ವಾಂಟೆಡ್ ಟು ಬಿ ಇನ್ ಮೈ ಕಂಫಿ ಕ್ಲೋತ್ಸ್. ಆ್ಯಂಡ್ ಮೈ ವಾರ್ಡ್ರೋಬ್ಸ್ ಆರ್ ಫುಲ್. ದೆರ್ ಇಸ್ ನೋ ಸ್ಪೇಸ್ ಅಟ್ ಆಲ್ ಟು ಕೀಪ್ ಒಂಥರ ತುಂಬ ದಪ್ಪ ಗೌನ್ಸ್ ಬರುತ್ತಲ್ಲ, ಲೇಯರ್ಸ್ ಇರುತ್ತಲ್ವ, ಐ ಕಾಂಟ್ ಕೀಪ್ ಇಟ್. ಅದಕ್ಕೆ ಐ ಲೆಫ್ಟ್ ಇಟ್ ಇನ್ ಮೈ ಪೇರೆಂಟ್ಸ್ ಹೋಮ್ ಬಿಕಾಸ್ ಐ ಹ್ಯಾವ್ ಸ್ಪೇಸ್ ದೇರ್. ಬೆಳಿಗ್ಗೆ 8 ಗಂಟೆಗೆ ವಿ ಹ್ಯಾವ್ ಟು ಡೂ ಪೂಜಾ. ಸಾಗರ್ ಹ್ಯಾಸ್ ಟು ಡೂ ಪೂಜಾ ಟುಮಾರೋ ಬಿಕಾಸ್ ಇವತ್ತು ನಾನು ಮಾಡಿದೆ. ಆ್ಯಂಡ್ ಟುಮಾರೋ ಇಸ್ ದ್ಯಾಟ್ಸ್ ಬರ್ತ್ಡೇ. ಆಚೆ ತಿನ್ನಂಗಿಲ್ಲ, ಸೊ ಮನೆಯಲ್ಲೇ ತಿನ್ನಬೇಕು. ಸೊ ವಿ ನಾಟ್ ಗೋಯಿಂಗ್ ಎನಿವೇರ್. ಡೇ ಆಫ್ಟರ್ ಟುಮಾರೋ ಐ ಹ್ಯಾವ್ ಬುಕ್ಡ್ ಇನ್ ಕಾನ್ರಾಡ್, ಬಟ್ ಹಿ ವಾಸಂಟ್ ಹ್ಯಾಪಿ. ಹಿ ಈಸ್ ಲೈಕ್ ಬೇಡ ಆಚೆ ತಿನ್ನೋದು, ಮನೆಯಲ್ಲೇ ತಿನ್ನೋಣ ಅಂತ ಇದ್ದಾರೆ. ಬಟ್ ಹಿಸ್ ಮೂಡ್ ನೋಡೋಣ ಬಿಕಾಸ್ ಹೀ ಈಸ್ ದ ಬರ್ಡೇ ಬಾಯ್. ಲೆಟ್ಸ್ ಸಿ ಅವ್ರ ಮೂಡ್ ಹೆಂಗಿರುತ್ತೆ ಅಂದ್ಬಿಟ್ಟು ವಾಟ್ ಎವರ್ ಹಿ ವಾಂಟ್ಸ್ ಟು ಡೂ ವಿ ವಿಲ್ ಡೂ ದ್ಯಾಟ್. ಆ್ಯಂಡ್ I will try to vlog as much as I can. I'm planning to do a glimpses of everything that I have recorded till now so that it'll be fun. Oh my god, ನಾನು 12 o'clock ಯೂಟ್ಯೂಬ್ ವ್ಲಾಗ್ ಬೇರೆ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಟ್ರಾಫಿಕ್, ಐ ಕಾಂಟ್ ಟಾಕ್. ನಾಳೆ ಯೂಟ್ಯೂಬ್ ವ್ಲಾಗ್ ಬೇರೆ ಅಪ್ಲೋಡ್ ಮಾಡಬೇಕು. ಇಟ್ಸ್ ಸ್ಯಾಟರ್ಡೇ. I have to add little music to the video that I've already edited. Okay, ನಿಮ್ಮ ಮೂಡ್ ಹೆಂಗಿದೆ ಸರ್? ಫುಡ್ ಅಪ್ ಆಗಿದೆ. ಏನು 11:30 ಟ್ರಾಫಿಕ್. ಸಾರಿ, ತುಂಬ ಡಲ್ ಆಗಿದ್ದಾರೆ. ಐ ಆಮ್ ಸಾರಿ, ಐ ಅಂಡರ್ಸ್ಟ್ಯಾಂಡ್. ನಾನು ಅದಕ್ಕೆ ಒಂಚೂರು ಟೈಮ್ ಪಾಸ್ ಆಗಲಿ ಅಂದ್ಬಿಟ್ಟು ಬ್ಲಾಗ್ ಎಲ್ಲ ಮಾಡ್ತಾಯಿದ್ದೀನಿ. ಮೂಡ್ ಚೇಂಜ್ ಆಗುತ್ತೆ ಬಿಕಾಸ್ ಐ ಆಮ್ ಟಾಕಿಂಗ್ ಟು ಯು ಗೈಸ್. ಕ್ರೇಜಿ ಟ್ರಾಫಿಕ್ ಇದೆ. ಸರಿ, ಮನೆಗೆ ಹೋಗ್ತೀವಿ, ಮಲಗ್ತೀವಿ. ಓ ಬೈ ದ ವೇ, ಐ ಸಾ 2 episodes ಆಫ್ ಕಾಲ್ ಮೀ ಬೇ ಅಮೆಝಾನ್ ಪ್ರೈಮಲ್ಲಿ, ಅನನ್ಯ ಪಾಂಡೆದು. ಇಟ್ಸ್ ಫನ್ ಆ್ಯಕ್ಚುಲಿ. ಇಟ್ಸ್ ಬಿನ್ ಅ ವೈಲ್ ಸಿನ್ಸ್ ಐ ಸಾ ಎನಿಥಿಂಗ್ ಲೈಕ್ ಗರ್ಲಿ ಈ ಥರ, ಎಸ್ಪೆಷಲಿ ಇನ್ ಹಿಂದಿ. It's like Emily in Paris fashion tara, but story is different. Like it's not a remake, of course. Guru is ಒಂದೇ ಆಗಲ್ಲ ಇದು. Okay, I'll talk about this show later. ತುಂಬಾ ಟ್ರಾಫಿಕ್ ಇದೆ. I'm going to see you guys soon. ಅಪ್ಪ ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡ್ತೀನಿ. ಹ್ಯಾಪಿ ಬರ್ತ್ಡೇ.